ಗುಡ್ ಮಾರ್ನಿಂಗ್. ಇವತ್ತು ಲೇಟ್ ಆಗಿದ್ದೆ. ನಾನು 7:30ಗೆ ಎದ್ದೇನೆ. 7 o'clock ಎದ್ದಿದ್ದೆ. ಮತ್ತೆ ಮಕ್ಕೊಂಡೆ. ಎದ್ದ ತಲೆಗೆ ಎಣ್ಣೆ ಹಚ್ಕೊಂಡೆ. ನನ್ನ ಲಾಜಿಕ್ ಪ್ರಕಾರ ಇವತ್ತು ಟ್ಯೂಸ್ಡೇ, May 12th. ಟ್ಯೂಸ್ಡೇ ಆದ್ಮೇಲೆ ವೆನ್ಸ್ಡೇ, ಥರ್ಸ್ಡೇ, ಅದಾದ್ಮೇಲೆ ಫ್ರೈಡೇ ಮನೆಯಾಗಿರ್ತೀನಿ. ಫ್ರೈಡೇ ಹೆಡ್ ಬಾತ್ ಮಾಡ್ಬೇಕು ಮತ್ತೆ. ಸೊ 2 days ಗ್ಯಾಪ್ ಆಗ್ತೈತಿ. ಸೊ ಇವತ್ತೇ ಮಾಡ್ಬಿಟ್ಟೆ. ಗರ್ಲ್ ಲಾಜಿಕ್ ಅದು ನಿಮ್ಗೆ ತಿಳಿಯಂಗಿಲ್ಲ. ಹುಡುಗ ನೋಡಾತ್ರ ಅದೆಲ್ಲ ಕ್ಯಾಲ್ಕುಲೇಷನ್ಸ್ ತಿಳಿತೈತಿ. ಹುಡುಗರಿಗೆಲ್ಲ ತಿಳಿಯಂಗಿಲ್ಲ. ಇವತ್ತು ಸ್ಕಿಪ್ಪಿಂಗ್ ಮಾಡಲ್ಲ, ನಾನು ಟೈಮ್ ಆಗಿಬಿಟ್ಟೈತಿ. ಹೆಡ್ ಬಾತ್ ಮಾಡ್ಬೇಕಾ. ಸೊ ಮೆಡಿಟೇಟ್ ಅಷ್ಟೇ ಮಾಡ್ತೇನೆ. ಎಷ್ಟು ಆಕಳ್ಕಿ ತೆಗಿಯತ್ತೀನಿ ನಾನು ಅಂದ್ರೆ, ನಾನು ಹಿಂಗೆ ಕ್ಯಾಮ್ರಾ ಆನ್ ಮಾಡಿದಾಗ ಆಕಳ್ಕಿ ತೆಗೆದ್ರೆ ನನ್ನ ನೋಡಿ ಮತ್ತೆ ಡಬಲ್ ಆಕಳ್ಕಿ ಬರ್ತೈತೆ. ಹಾಡು ಬರೀ ಮೆಡಿಟೇಷನ್. ಕ್ಯಾಮ್ರಾ ಆನ್ ಇದ್ರೆ ಮೆಡಿಟೇಷನ್ ಆಗಂಗಿಲ್ಲ ನಂದು. ಆಮೇಲೆ ಸಿಗ್ತೀನಿ. ಹಾಕತ್ತಿದ್ದಲ್ಲ, ನಮ್ಮ ಆಫೀಸ್ದಾಗ ಯೂಶಲಿ ಈಸಿಲಿ ಲೀವ್ ಕೊಟ್ಬಿಡ್ತಾರೆ. ಫೌಂಡರ್, ಮ್ಯಾನೇಜರ್ ಏನಂದಾರಲ್ಲ, ಅವ್ರು ಯಾವಾಗೂ ನೋಡಂಗಿಲ್ಲ. ಬಟ್ ಆಮೇಲೆ ನಾನು ಈ ಮಾತ್ರ ನಾ ಭಾಳ ಮಂದಿಗೆ ಹೇಳ್ಬಿಟ್ಟೇನೆ. ಲಾಸ್ಟ್ ವೀಕ್ದಾಗ 1-2 ಸಲ ಹೇಳ್ಬಿಟ್ಟೇನೆ ನಾನು. ನಮ್ಗೆ ಈಸಿಲಿ ಲೀವ್ ಕೊಡ್ತಾರೆ, ಹಂಗೆಲ್ಲ ಹೋಗಂಗಿಲ್ಲ, ಮಂತ್ಲಿ 3 ಲೀವ್ಸ್ ಅದಾವ, ಹಂಗೆ ಅಂದ್ಬಿಟ್ಟೇನೆ. ನಿನ್ನೆ ನಾ ಲೀವ್ ಹಾಕಿ ಒಂದು 5 ನಿಮಿಷಕ್ಕೆ ಝೂಮ್ ಕ್ಯಾಲೆಂಡರ್ದಾಗ ನಾನು ಲೀವ್ ಹಾಕಬೇಕು. ಅದ್ರಾಗ ಎಸ್, ನೋ ಮತ್ತು ಪಾರ್ಟಿಸಿಪೇಟ್ ಹಂಗೇನೋ ಆಪ್ಷನ್ಸ್ ಇರ್ತೈತಿ. ಸಡನ್ ಲೀವ್ ರಿಕ್ವೆಸ್ಟ್ ಡಿಕ್ಲೈನ್ ಆಗಿಬಿಡ್ತೆ. ನಾನು ನಮ್ಮ ಮ್ಯಾನೇಜರಿಗೆ, ಫೌಂಡರಿಗೆ ಲೀವ್ ಹಾಕಿದ್ದೆ, ಅವ್ರಿಗೆ ಮೇಲ್ ಮಾಡಿದ್ದೆ. ಸೊ ಡಿಕ್ಲೈನ್ ಮಾಡಿಬಿಟ್ರೆ ಐ ವಾಸ್ ಲೈಕ್, ವಾಟ್ ಈಸ್ ದಿಸ್? ಅವ್ರು ಯಾವಾಗೂ ನೋಡಂಗಿಲ್ಲ. ಹೌ ಇಸ್ ಇಟ್ ಇವನ್ ಪಾಸಿಬಲ್ ಅನ್ಸ್ಬಿಡ್ತೆ ನನಗೆ. ನಾ ಓವರ್ ಥಿಂಕ್ ಮಾಡತ್ತೆ. ಮತ್ತು ನನ್ನ ಸೈಡಿಂದ ಏನೋ ತಪ್ಪ ಆದೈತೋ, ನಾನು ಕೆಲಸ ಮಾಡೋದೇನೋ ಇಲ್ಲೋ ಸರಿ, ಹಾಂಗೆ ಹಿಂಗೆ ಭಾಳ ಥಿಂಕ್ ಮಾಡತ್ತಿದ್ದೆ. ಮತ್ತು ಕನ್ಫ್ಯೂಷನ್ ಇತ್ತು. ಅಂದ್ರೆ ಅದು ಡಿಕ್ಲೈನ್ ಅಂತಂದ್ರೆ ಲೀವ್ ರಿಕ್ವೆಸ್ಟ್ ಡಿಕ್ಲೈನ್ ಮಾಡಿದ್ರು ಅಥವಾ ಏನು ಕ್ಯಾಲೆಂಡರ್ದಾಗ ಪಾರ್ಟಿಸಿಪೇಷನ್ ಡಿಕ್ಲೈನ್ ಮಾಡಿದ್ರು ಏನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನನ್ನ ಕಲೀಗೀಗ ಸ್ಕ್ರೀನ್ಶಾಟ್ ಕಳಿಸಿ ಕೇಳಿದೆ ನಾನು, ಡಸ್ ದಿಸ್ ಮೀನ್ ಲೀವ್ ರಿಕ್ವೆಸ್ಟ್ ಡಿಕ್ಲೈನ್ ಮಾಡಿದ್ರು ಅಂತಂದು. ಅವ ಎಸ್ ಅಂತ ಕಳಿಸ್ಬಿಟ್ಟೆ. ಇಟ್ಸ್ ಲೈಕ್, ಓ ಮೈ ಗುಡ್ನೆಸ್, ಅವ್ರು ಯಾವಾಗೂ ನೋಡಂಗಿಲ್ಲ, ಹಂಗೆ ಹೆಂಗೆ ಸಾಧ್ಯ ಅಂತಂದು ಅನ್ಸ್ಬಿಡ್ತು ನನಗೆ. ಆಮೇಲೆ ಏನಂತಂದ ವಿತ್ ರೀಸನ್ ಹೇಳ ಆಮೇಲೆ ಅಂತಂದ. ಸೊ ನಾನು ವಾಟ್ಸಪ್ದಾಗ ಟೆಕ್ಸ್ಟ್ ಹಾಕಿದ್ದೆ ಅವ್ರಿಗೆ, ಐ ನೋಟಿಸ್ ಯು ಡಿಕ್ಲೈನ್ ಮೈ ಲೀವ್ ರಿಕ್ವೆಸ್ಟ್, ನಾನು ರೀಸನ್ ಮೆನ್ಷನ್ ಮಾಡೋಕೆ ಬರ್ತದ ಅಂತ ರೀಸನ್ ಕಳಿಸಿದೆ. ಅವರು ನೋ ಐ ಆಮ್ ಸಾರಿ, ಅವ್ರು ಆ್ಯಕ್ಚುಲಿ ಲೀವ್ದಾಗ ಅದಾರ. ಏನು May 1 to May 20th ಮಟ್ಟ ಲೀವ್ದಾಗ ಅದಾರ. ಸೊ ಅವ್ರು ಲೀವ್ದಾಗಿದ್ದಾಗ ಝೋಹೋ ಏನು ಮಾಡ್ತೈತಿ, ಆಟೋ ಡಿಕ್ಲೈನ್ ಮಾಡಿಬಿಡ್ತೈತೆ ಅಂತ. ಏನೇ ಲೀವ್ ರಿಕ್ವೆಸ್ಟ್ ಇದ್ರು ಆಟೋ ಡಿಕ್ಲೈನ್ ಮಾಡಿಬಿಡ್ತೈತೆ. ಹಾಗಾಗಿ ನಂಗೆ ಸ್ವಲ್ಪ ಸಮಾಧಾನ ಆದ. ಆಮೇಲೆ ಅವ್ರು ಅಪ್ರೂವ್ ಮಾಡಿದ್ರೆ ಮೇಲ್ ಹಾಕಿ. ಬಟ್ ಅದಕ್ಕಿಂತ ಮುಂಚೆ ನಾನು ರೀಸನ್ ಹೇಳಿದ್ದೆ. ಎಷ್ಟು ಆನೆಸ್ಟ್ ರೀಸನ್ ಹೇಳಿದ್ದೆ ಅಂತಂದ್ರೆ, ನಾನು ಅವ್ರು ನಗಂಗಿಲ್ಲ ಅಂತ ಗೊತ್ತೈತೆ ನನಗೆ. ನೋಡಿ, ಅದು ಉಳ್ದೋರ್ ಆಗಿದ್ರೆ ನಗ್ಬಿಡ್ತಿದ್ರು ಆ ರೀಸನ್ ಕೇಳಿ. ಅವ್ರು ನಗಂಗಿಲ್ಲ ಅಂತ ಗೊತ್ತಿದ್ದೆ. ಇತ್ತು ಅಂತಂದ್ರೆ ನಮ್ಮ ಪಪ್ಪ ಮ್ಯೂಸಿಕ್ ಹೊಂಟಾಗ ನಮ್ಮ ನಾಯಿ ಆಗ್ತೈತಿ. ಸೊ ಹೋಗ್ಬೇಕು ನಾನು ಅಂತಿತ್ತು. ಬಟ್ ಇದು ಭಾಳ ದೊಡ್ಡ ಕತೆ ಆಗ್ಬಿಟ್ಟಿತ್ತು ನನ್ನ ಮನಸ್ದಾಗ. ಅವ್ರು ಹೆಂಗೆ ಲೀವ್ ರಿಕ್ವೆಸ್ಟ್ ಡಿಕ್ಲೈನ್ ಮಾಡಿದ್ರೆ ನಂತ ಹಂಗಾಗ್ಬಿಟ್ಟಿತ್ತು. ಚಂಡು ಹುಡುಗಿ ಹಾಟಿಗೆ ಬಿತ್ತು, ಕಥಕಳಿ ಆಡಿದಲೋ. ರಮ್ಯಾ ಪ್ಲೀಸ್ ಯು ಡೋಂಟ್ ಸಿಂಗ್ ದ ಸಾಂಗ್ ಅಂತ ಹೇಳ್ಬೇಡ್ರಿ, ನಂಗೆ ಚಾರ್ಟೆಡ್. ರೆಡಿ ಆಗೀನಿ, ಆಫೀಸ್ಗೆ ಹೊಂಟೇನಿ. ಎಷ್ಟು ಗಂಟೆ ಆಗೈತಿ? 10-15 ಆಗೈತಿ. ಲೇಟ್ ಆಗ್ಬಿಟ್ಟೈತಿ ಇವತ್ತು. ಬಟ್ ಇನ್ನೂ ಒಂದು ರೀಲ್ ಮಾಡ್ಕೊಂಡು ಹೋಗ್ಬೇಕು ನಾನು. ಓ ಗುಡ್ನೆಸ್, ಹಂಗಲ್ಲ ಐನೋ ಆಯ್ತು. ಏನಿರ್ತೈತಿ ನೋಡ್ಬೇಕು, ಅದು ಸೇಮ್. ಅನ್ನದಾಲ್ ಮಜ್ಜಿಗೆ ಇರಲಿಲ್ಲ ನೋಡಿದೆ. ಪುಳಿಯೋಗರೆ ಅವ್ರ ವಾಂಗಿ ಬಾತ್ ಏನೋ ಇತ್ತು. ಚಲೋ ಆಗಿತ್ತು. ಶೇಂಗಾ ಹಾಕಾಗ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಮುಜುಗರ ಮಾಡ್ಕೊಳಂಗಿಲ್ಲ ಅವ್ರು. ಎಷ್ಟು ಶೇಂಗಾ ಹಾಕ್ತಾರ ಅಂತೇಳಿ ನಂಗೆ ಇಷ್ಟ ಆಯ್ತು. ಹೋಗ್ಬೇಕು ಮತ್ತೆ ಆಫೀಸಿಗೆ. ನಂದು ಡೈಲಿ ರೂಟೀನ್ ಇದೇ ಇರ್ತೈತೆ, ಸೇಮ್ ಮಂಡೇ ಟು ಫ್ರೈಡೇ ಸೇಮ್ ರೂಟೀನ್, ಮತ್ತೇನ್ ಚೇಂಜ್ ಇಲ್ಲ. ಅದಕ್ಕೆ ಈ ವ್ಲಾಗ್ ಮಾಡಿದ್ರೆ ಏನ್ ಹಾಕ್ಲಿ ಅದ್ರಾಗ ಅಂತ ಅನ್ಸ್ಬಿಡ್ತೈತೆ ನಮ್ಗೆ. ಏನೇನು ಮಾತಾಡಕ್ ಮನ್ಸಾರ ನಂಗೆ. ರಾಜ್ಮಾ ರೈಸ್, ಪಾಪಡ್ ಮಾಡ್ಯಾರ ಆ್ಯಂಡ್ ರಸಮ್ ಮಾಡ್ಯಾರ. ಇವತ್ತು ನಾನು ಬಂದು ಸ್ವಲ್ಪ ಬೇಜಾರಾಗತ್ತಿತ್ತು ನಂಗೆ. ಯಾಕಂತ ರೀಸನ್ ನನಗೂ ಗೊತ್ತಿರಲಿಲ್ಲ. ಸ್ವಲ್ಪ ಏನೋ ಲೋನ್ಲಿ ಟೈಪ್ ಫೀಲ್ ಆಗತ್ತಿತ್ತು. ಸ್ಕ್ರೋಲ್ ಮಾಡಿದೆ ಇನ್ಸ್ಟಾ, ಆಮೇಲೆ ಅರ್ಧ ವಿಡಿಯೋ ಎಡಿಟ್ ಮಾಡಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು,
ಅನುಷಾ ಅಂತ ನನ್ನ ಸ್ಕೂಲ್ ಫ್ರೆಂಡ್. ಅಕ್ಕಿನ ಜೊತೆಗೆ ಮಾತಾಡೋದಿದ್ದೆ ಸ್ವಲ್ಪ ಹೊತ್ತು. ಯಾಕೆ ಖುಷಿ ಆಗತ್ತೆ ಹೇಳ್ರಿ? ನಾನು ಹೇಳ್ತೀನಕ್ಕ ಮನೆಗೆ ಹೋಗ್ತೇನೆ, ಬಟ್ ನಮ್ಮ ಪಪ್ಪ ಮಮ್ಮಿ ಇರಂಗಿಲ್ಲ. ನಮ್ಮ ಪಪ್ಪ ಮಮ್ಮಿ ಊರಿಗೆ ಹೊಂಟಾರ, ನಾನು ಗುಂಡಿ ಇರ್ತೆ, ಮಜ್ಜಾ ಮಾಡ್ತೆ ನಾವಿಬ್ಬರು. ಅಲ್ಲಿ ಲಿಸ್ಟ್ ಮಾಡ್ಕೊಡೆ ಏನೇನು ತಿನ್ಬೇಕಂತಂದು. ಲಿಟ್ರಲಿ ಅವ್ಳು ಐಸ್ ಕ್ರೀಮ್ ತಿಂತಾನೆ. ಐಸ್ ಕ್ರೀಮ್ ಅಲ್ಲ, ಅದು ಕೇಕ್ ಪೇಸ್ಟ್. ನಮ್ಮ ಅಕ್ಕ ಏನೋ ಆರ್ಡರ್ ಮಾಡಿಲ್ಲ ಅವತ್ತು. ಐಸ್ ಕ್ರೀಮ್ ಟಬ್ ಪ್ಲಸ್ ಬ್ರೌನಿ ಟೈಪ್ ಆಗಿರ್ತದ, ಅದು ತಿಂತೇನೆ. ಆಮೇಲೆ ಶಿವಪುರಿ ತಿಂತೇನೆ. ಆಮೇಲೆ ಬ್ರೆಡ್ ನ್ಯೂಡೆಲ್ಲ ತಿಂತೇನೆ. ನ್ಯೂಡೆಲ್ಲ ತಂದಿದ್ದೈತಿ. ಸರಿ ಸತಿ ಹೋದಾಗ ನಾನು ರಿಚುವಲ್ ಆಗಿಬಿಡ್ತದೆ ಬ್ರೆಡ್ ನ್ಯೂಡೆಲ್ಲ ತಿನ್ನೋದು. ನಮ್ಮ ಅಕ್ಕ ಜರ್ಮನಿಯಿಂದ ತಂದಿಟ್ಟಾಳ. ಸೊ ಅಲ್ಲಿ ನ್ಯೂಡೆಲ್ಲ ಆಕ್ಚುಲಿ ಚೀಪಾಗಿ ಸಿಗ್ತದೆ ಅಂತ ಸೊ ತಂದಿಟ್ಟ. ಅದನ್ನ ಖಾಲಿ ಮಾಡೋರ ನಮ್ಮ ಪಪ್ಪ ಮಮ್ಮಿ ಅಂತೂ ನಂಗಿಲ್ಲ. ನಾನು ಅಲ್ಲಿ ಹೋದಾಗ ಒಮ್ಮೆ ತಿನ್ನೋದು. ಇಲ್ಲಿ ತಂದ್ರೆ ಫ್ರಿಜ್ದಾಗ ಇಡ್ಬೇಕು. ಫ್ರಿಜ್ದಾಗ ಇಡಾಕ ಕಾಕ್ರೋಚ್ ಬಿಡಿರ್ತಾವ. ಊಟ ಮಾಡೋದೇ ನಾನು ನನ್ನ ಕಡೆ ಏನೇನು ಹೇಳ್ಸಾತಿರ್ತೀನಿ. ಆಮೇಲೆ ನಮ್ಮ ಮಮ್ಮಿ ಕಡೆ ನಾನು ಅವಲಕ್ಕಿ ಮಾಡಿಸ್ಕೋಬೇಕಂತ ಇದೀನಿ. ನಾನು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಂಗೇ ಇಲ್ಲ. ಸೊ ಅವಲಕ್ಕಿ, ಆಮೇಲೆ ಮತ್ತೇನು ಭಾಗವತಿ ಸದ್ಯಕ್ಕೆ. ಆಮೇಲೆ ಇದು ಮಾವಿನ ಹಣ್ಣು. ನಮ್ಮ ಪಪ್ಪ ಕಾಲ್ ಮಾಡಿದ್ದೆ ಜಸ್ಟ್, ನಮ್ಮ ಪಪ್ಪ ತಂದಾಗಂತ. ನಂಗೂ ಇದು ಮಾವಿನ ಹಣ್ಣು ಅಂತಂದೆ. ನೀವು ಬಾ, ನಿಂಗೆ ಕೊಡ್ತೇನೆ, ಇನ್ನೊಂದು ಡಜನ್ ತರ್ತೇರಿ ಅಂತಂದ್ರೆ ನಮ್ಮ ಪಪ್ಪ. ಹೋಗ್ತೇನೆ ಇನ್ನು 2 ದಿನ, ವೆನ್ಸ್ಡೇ ಥರ್ಸ್ಡೇ ಅಷ್ಟ ಗುಂಡಿ ಮೀಟ್ ಆಗ್ತೇನೆ. ಅದಕ್ಕೆ ಹೇಳಿರ ಅಂತ ಅಂದಿದ್ದೆ ನಮ್ಮ ಪಪ್ಪ, ಬರಾದೇನಂತ ಹೇಳಂತ. ಹೇಳೇನ್ ಬಾ ಅಂತಂತ. ಮನೀಷಾ ಯಾಕೆ ಲೇಟ್ ಬಂದು ಹೇಳು. ಮನೀಷಾ ಎಷ್ಟು ಲೇಟ್ ಬಂದ್ಬಿಟ್ಟು ಚಲೋ ಬರತಿ ಬಾ. ಗೈಸ್ ಎಲ್ಲಾರು ಕಮೆಂಟ್ ದಾಗ ಹಾಕ್ರಿ, ಮನೀಷಾ ಇಸ್ ಟೂ ಪ್ರಿಟಿ ಟೂ ಬ್ಯೂಟಿಫುಲ್ ಅಂತ ಹಾಕ್ರಿ. ನೋಡೋದು ಮನೀಷಾ, ನಾನು ಕ್ಯಾಮ್ರಾ ತೆಗ್ದಾ. ಓಕೆ, ಆಮೇಲೆ ಬರ್ತಾರಂತ ಮನೀಷಾ. ಬಟ್ ಮನೀಷಾ, ಐ ಹ್ಯಾವ್ ಒನ್ ಕ್ವೆಶನ್ ಫಾರ್ ಯು. ಏನ್ ಬಾ, ಇಲ್ಲ ಹೇಳ್ತೇನೆ ಬಾ. ನಿನ್ ಕಡೆ ಇಲ್ಲ ಕ್ಯಾಮ್ರಾ. ಐ ಹ್ಯಾವ್ ಒನ್ ಕ್ವೆಶನ್. ಯಾ, ನೀನ್ ಬಾ ಒಳಗೆ ಹೇಳ್ತೀನಿ. ನೀ ಒಬ್ಬಕ್ಕೆ ಅದಿ ನನಗೆ ವಿಡಿಯೋದಾಗ ಬರಾಕ. ನನ್ನ ಆಡಿಯನ್ಸಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ಬೇಕಿಲ್ಲ. ನಾನು ನನ್ನ ಜೊತೆಗೆ ಯಾರು ವ್ಲಾಗ್ ಮಾಡಂಗಿಲ್ಲ, ನೀನೇ ಒಬ್ಬಕ್ಕೆ ಗುಡ್ಕಾಗದಿ. ಇಫ್ ಯು ಆರ್ ಟೂ ಪ್ರಿಟಿ ಫಾರ್ ಅ ಜಾಬಿಗೆ ಎದಕ್ಕೆ ಹೊಂಟಿ ಹೇಳಿ? ಇಫ್ ಯು ಆರ್ ಟೂ ಪ್ರಿಟಿ ಫಾರ್ ಅ ಜಾಬ್, ಇಂಡಿಪೆಂಡೆಂಟ್ ಆಗಿರೋದು. ದೆನ್ ಶರ್ಟ್ ಯಾಕೆ ಹಾಕೊಂಡಿ? ಟೂ ಪ್ರಿಟಿ ಫಾರ್ ಅ ಜಾಬ್ ಅಂತ. ದೆನ್ ಆ ಶರ್ಟ್ ಎದಕ್ಕೆ ಹಾಕೊಂಡೆ? ಮತ್ ಹೋಗ್ಬಾರ್ದು ನೀನು ಜಾಬಿಗ. ಟೂ ಪ್ರಿಟಿ ಫಾರ್ ಅ ಜಾಬ್ ಅಂತ ಬರ್ದೈತಿ. ಐ ಆಮ್ ಟೂ ಪ್ರಿಟಿ ಫಾರ್ ಅ ಜಾಬ್. ಜಾಬಿಗೆಲ್ಲ ಹೋಗಂಗಿಲ್ಲ ನಾ. ಅಷ್ಟು ಚಂದ ಆ ಟೈಪ್ ಅದ ಬರ್ದಿದ್ದೆ. ದಿಸ್ ನೋ ಆನ್ಸರ್. ಎಷ್ಟು ಬಕ್ವಾಸ್ ಕ್ವಶನ್ ಕೇಳೋದ ಅದಕ್ಕೆ ಅನ್ಸಾತೈತೆ ನಿಂಗೆ. ಇದು ಕ್ವಶನ್ ಕೇಳಕ ನೀನು ಅಲ್ಲಿಂದ ಕಳ್ಸಿದ್ದೆ. ಎಸ್, ಹೌದು. ಏನೀಗ ವೆರಿ ವೆರಿ ಸಿಲ್ಲಿ. ಎಸ್, ಐ ಆಮ್ ಸಿಲಿ. ನಿನ್ ಮತ್ ನಿನ್ ಎಂಟರ್ಟೈನ್ ಮಾಡೋರು ಯಾರು? ಮಕ್ಕೋಬೇಕೇನ್ ನಿಂಗ? ವೆರಿ ವೆರಿ ಟಯರ್ಡ್. ಗುಡ್ ನೈಟ್ ಹೇಳ್ಬಿಟ್. ಬಾಯ್ ಗುಡ್ ನೈಟ್ ಗೈಸ್. ಸಬ್ಸ್ಕ್ರೈಬ್ ಟು ಹರ್ ಚಾನಲ್ ಅಂದ್ಬಿಡ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸರಿ, ಹೆಂಗಿತ್ತು ಗೊತ್ತ ನೀ ಹೇಳಿದ್ದೆ. ಸಾಕು, ಜಲ್ದಿ ಮುಗಿಸ್ಲಿಕ್ಕೆ ಅನ್ನೋರಂಗಿತ್ತದು. ಗುಡ್ ನೈಟ್. ಬೈ ಬೈ. ಗುಡ್ ನೈಟ್.